Hello students. So this is session which is related for tabulation problem. ಈ ಸೆಷನ್ ಅಲ್ಲಿ ಮುಗಿಸ್ತೀನಿ. 10 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಸೊ ಈ ಸೆಷನ್ ಅಲ್ಲಿ 9th ಮತ್ತು 10th ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಅಂದ್ಕೊಂಡಿದ್ದೀನಿ ಎಲ್ಲ ಅರ್ಥ ಆಗಿದೆ ಅಂತ. ಸೊ ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋವಾಗ ಫಸ್ಟು ಕ್ವಶನ್ಸ್ನ ಬರ್ಕೊಂಬಿಡಿ. ಆಮೇಲೆ ನೋಡ್ದಿರಂಗೆ ನೀವೇ ರಫ್ ನೋಟಲ್ಲಿ ಅಥವಾ ಯಾವುದನ್ನ ವೇಸ್ಟ್ ಶೀಟ್ಸ್ ಪೇಪರಲ್ಲಿ ಟ್ರೈ ಮಾಡಿ. ನೀವೇ ಬರಲಿಲ್ಲ, ಇದು ನೀವು ಟ್ರೈ ಮಾಡೋ ತನಕ ಬರೋದಿಲ್ಲ. ಏನೇನು ಡೇಟಾ ಕೊಟ್ಟಿದ್ದಾನೋ ಯಾವ ಥರ ಟೇಬಲ್ ಡ್ರಾ ಮಾಡಬೇಕು ಫಸ್ಟ್ ಕಂಡುಹಿಡ್ಕೊಂಡು ಡೇಟಾ ಕೊಟ್ಟಿರೋದನ್ನ ರೆಡ್ಡಲ್ಲಿ ಸ್ಟಾರಲ್ಲಿ ಹಾಕ್ಕೊಂಬಿಡಿ. ಸ್ಟಾರ್ ಥರ ಹಾಕ್ಕೊಳ್ಳಿ, ಮಿಕ್ಕಿರೋದನ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಮಾಡೋಣ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಈ ಥರ ಇದೆ. ಪ್ರೆಸೆಂಟ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಇನ್ ಎ ಸ್ಟ್ಯಾಟಿಸ್ಟಿಕಲ್ ಟೇಬಲ್ ಇನ್ ದ ಇಯರ್ 2005. ವರ್ಷ ಕೊಟ್ಟರೆ ಯಾವಾಗೂ ಮೇಲ್ಗಡೆನೇ ಬರಬೇಕು. ಸೊ ಇಯರ್ 2005 ದೇರ್ ವೇ 200 ಬ್ಯಾಂಕ್ಸ್. ಸೊ 2005ರಲ್ಲಿ 200 ಬ್ಯಾಂಕ್ ಇದೆ ಅಂತ ಹೇಳ್ತಾ ಇದ್ದಾನೆ. ಔಟ್ ಆಫ್ ವಿಚ್ 50 ವೇರ್ ಪ್ರೈವೇಟ್ ಬ್ಯಾಂಕ್ಸ್. ಇನ್ ದಿಸ್ 50 ಬ್ಯಾಂಕ್ಸ್ 10 ಹ್ಯಾಡ್ ATM ಫೆಸಿಲಿಟಿ ಆ್ಯಂಡ್ ನನ್ ಆಫ್ ದಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಹ್ಯಾಡ್ ದಿಸ್ ಫೆಸಿಲಿಟಿ. ಇದೊಂದು ಕೊಟ್ಟಿದ್ದಾನೆ. ಇನ್ ದ ಇಯರ್ 2015, ಸೊ 2 ವರ್ಷ ಕೊಟ್ಟಿದ್ದಾನೆ, ಒಂದು 2005 ಇನ್ನೊಂದು 2015. There was an increase of 50 banks in the private sector. Total number of banks was 275. 20 nationalized banks had ATM facility and 75 private sector banks had this facility. So ನಾನು table draw ಮಾಡವಾಗ first I'm going to give the heading table showing details of customers of a bank year 2005 ಮತ್ತು 2015. ಸೊ ಇಲ್ಲಿ 2005 ಮತ್ತು 2015 ತೊಗೊಂಡಿದ್ದೀನಿ. ಸೆಕ್ಟಾರಲ್ಲಿ 2 ಇದೆ, ಒಂದು ಪ್ರೈವೇಟ್ ಅಂದರೆ ಅಂಡರ್ಸ್ಟುಡ್ಡು, ಇನ್ನೊಂದು ಪಬ್ಲಿಕ್ ಅಂತ. ಪಬ್ಲಿಕ್ನ ನಾವು ಇಲ್ಲ ಒಂದು ಕೊಟ್ಟಿರೋದು ನಮ್ಮನ್ನ ನ್ಯಾಷನಲೈಸ್ ಬ್ಯಾಂಕ್. ನ್ಯಾಷನಲೈಸ್ ಬ್ಯಾಂಕ್ ಇಸ್ ನಥಿಂಗ್ ಬಟ್ ದಿ ಪಬ್ಲಿಕ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕು. ಹಾಗಾಗಿ ಪಬ್ಲಿಕ್ ಅಂತ ಹಾಕಿದ್ದೀನಿ. ಪಬ್ಲಿಕ್ಕು ಪ್ರೈವೇಟು ಟೋಟಲು, ಪಬ್ಲಿಕ್ಕು ಪ್ರೈವೇಟು ಟೋಟಲ್. ಇನ್ನೊಂದು ಅವನು ಹೇಳಿದ್ದಾನೆ ಬ್ಯಾಂಕ್ ಆ್ಯಡ್ ATM ಫೆಸಿಲಿಟಿ. ATM ಫೆಸಿಲಿಟಿ ಅಂದರೆ ಫೆಸಿಲಿಟಿ ಎಲ್ಲಿ ತೊಗೊಳ್ತೀನಿ, ಒಂದು ವಿತ್ ATM, ಇನ್ನೊಂದು ವಿತೌಟ್ ATM. ಸೊ ಈ ಥರ ಟೇಬಲ್ನ ಡ್ರಾ ಮಾಡ್ತೀರಿ. ಸೊ ನಾವು ಏನು ಡೇಟಾ ಕೊಟ್ಟಿದ್ದಾನೆ ಫಸ್ಟ್ ಒನ್ ನೋಡೋಣ. ಇನ್ ದ ಇಯರ್ 2005 ದೇರ್ ವರ್ 200 ಬ್ಯಾಂಕ್ಸ್. ಸೊ 2005ರಲ್ಲಿ ಟೋಟಲ್ಲು 200 ಬ್ಯಾಂಕ್ ಇದೆ ಅಂತ ಹೇಳ್ತೇನೆ ನಾನು. ಸೊ ಈ ಟೋಟಲ್ಗೆ 200 ಹಾಕಿದ್ದೀನಿ, ರೆಡ್ಡಲ್ಲಿ ಹಾಕಿದ್ದೀನಿ. ಔಟ್ ಆಫ್ ವಿಚ್ ಇದರಲ್ಲಿ 50 ವೇರ್ ಪ್ರೈವೇಟ್ ಬ್ಯಾಂಕ್ಸ್. ಸೊ 200ರಲ್ಲಿ 50 ಬಂದುಬಿಟ್ಟು ಪ್ರೈವೇಟ್ ಬ್ಯಾಂಕ್ ಅಂತೆ, ಇದು ಪ್ರೈವೇಟ್ ಟೋಟಲ್ಲು. ಸೊ 200ರಲ್ಲಿ 50 ಪ್ರೈವೇಟ್ ಟೇಟಲ್ ಅಂದರೆ ಬ್ಯಾಂಕ್ ಅಂದರೆ ಇನ್ನು ಮಿಕ್ಕಿದ್ದೆಷ್ಟು, ದಟ್ ಈಸ್ 200 ಮೈನಸ್ 50. ಹಂಗಾರೆ 150 ಬಂದುಬಿಟ್ಟು ಪಬ್ಲಿಕ್ ಬ್ಯಾಂಕು. ಮೈನಸ್ ಮಾಡಿದ್ರೆ ಬಂತಿದ್ದು. ನೆಕ್ಸ್ಟ್ ಅವನು ಹೇಳ್ತಾ ಇದ್ದಾನೆ ಇನ್ ದಿಸ್ 50 ಬ್ಯಾಂಕ್ಸ್, ಇದರಲ್ಲಿ ಈ 50ರಲ್ಲಿ ಇನ್ ದಿಸ್ 50 ಬ್ಯಾಂಕ್ಸ್ 10 ಆ್ಯಡ್ ATM ಫೆಸಿಲಿಟಿ. ಸೊ ಈ 50ರಲ್ಲಿ 10 ಬ್ಯಾಂಕ್ಗೆ ATM ಫೆಸಿಲಿಟಿ ಇದೆ, ಇದು ವಿತ್ ATM. ಸೊ ಇದರಲ್ಲಿ 10 ATM ಫೆಸಿಲಿಟಿ ಇದೆ ಅಂತ ಹಾಕಿದೆ. ಹಂಗಾರೆ ಎಷ್ಟಿಲ್ಲ, 50ರಲ್ಲಿ ದಟ್ ಈಸ್ 50 ಮೈನಸ್ 10 40. ಸೊ ಅಲ್ಲಿಗೆ 40 ಬ್ಯಾಂಕ್ಸ್ಗೆ ವಿತೌಟ್ ATM ಫೆಸಿಲಿಟಿ ಇದೆ, ಡ್ರಾ ಮಾಡಿದ್ದೀವಿ. ಆಮೇಲೆ ಅವನು ಹೇಳ್ತಾ ಇದ್ದಾನೆ ಆ್ಯಂಡ್ ನನ್ ಆಫ್ ದಿ ನ್ಯಾಷನಲೈಸ್ಡ್ ಬ್ಯಾಂಕ್ ಆ್ಯಡ್ ದಿಸ್ ಫೆಸಿಲಿಟಿ. ಅಂದರೆ ನ್ಯಾಷನಲೈಸ್ ಬ್ಯಾಂಕ್ ಅಂದರೆ ಪಬ್ಲಿಕ್ ಬ್ಯಾಂಕ್, ಯಾವ ಬ್ಯಾಂಕು ಕೂಡ ATM ಫೆಸಿಲಿಟಿ ಇರಲಿಲ್ವಂತೆ. ನೋಡಿ 10 ಆ್ಯಡ್ ATM ಫೆಸಿಲಿಟಿ, ಓಕೆ ಇದು ಪ್ರೈವೇಟ್ದು. ಆ್ಯಂಡ್ ನನ್ ಆಫ್ ದಿ ನ್ಯಾಷನಲ್ ಬ್ಯಾಂಕ್ಸ್ ಆ್ಯಡ್ ದಿಸ್ ಫೆಸಿಲಿಟಿ ಅಂದರೆ ಇದು ನ್ಯಾಷನಲೈಸ್ಡ್ ಅಂದರೆ ಪಬ್ಲಿಕ್ ಬ್ಯಾಂಕ್ ಯಾವುದೂ ATM ಫೆಸಿಲಿಟಿ ಇರಲಿಲ್ವಂತೆ. ಹಾಗಾಗಿ ಇದು ಡ್ಯಾಶ್ ಡ್ಯಾಶ್ ಡ್ಯಾಶ್. ಹಂಗಾರೆ ಅಂಡರ್ಸ್ಟುಡ್ ಇಲ್ಲಿ ನಮಗೆ ಗೊತ್ತು 200 ಮೈನಸ್ 50 ಅಂದರೆ 150 ಪಬ್ಲಿಕ್ ಅಂತ. ಹಂಗಾರೆ ಎಲ್ಲ ಬ್ಯಾಂಕಿಗೂ ATM ಇರಲಿಲ್ಲ ಅಂದರೆ ಎಲ್ಲ ಬ್ಯಾಂಕು ಏನೋ ವಿತೌಟ್ ATM. ಸೊ ವಿತೌಟ್ ATM 150 ಇರುತ್ತೆ, ವಿತ್ ATM ಬಂದುಬಿಟ್ಟು ಡ್ಯಾಶ್. ಯಾಕಂದರೆ ಇಲ್ಲಿ ಅವನೇ ಕೊಟ್ಟಿದ್ದಾನೆ ಮಾಹಿತಿ, ಯಾವುದೇ ಪಬ್ಲಿಕ್ ಬ್ಯಾಂಕು ATM ಇಲ್ಲ ಅಂದರೆ ATM ಡ್ಯಾಶು, ಮಿಕ್ಕಿದ್ದೆಲ್ಲ ವಿತೌಟ್ ATM 150. ಅಲ್ಲಿಗೆ 2005 ಆಗೋಯಿತು. ಸೊ ನಾವು ಲೆಟ್ ಅಸ್ ಕನ್ಸಿಡರ್ 2015 ಬರೋಣ. ಇನ್ ದ ಇಯರ್ 2015 there was an increase of 50 banks in the private sector. ಸೊ ಇಲ್ಲಿ ನೋಡಿ 2015ರಲ್ಲಿ ಪ್ರೈವೇಟ್ ಬ್ಯಾಂಕ್ 50 ಜಾಸ್ತಿ. 2005ರಲ್ಲಿ 50 ಇತ್ತು, 2015ರಲ್ಲಿ 50 ಜಾಸ್ತಿ ಆಗಿದೆ. ಸೊ ಈ 50ಗೆ 50 ಜಾಸ್ತಿ ಆದರೆ ಎಷ್ಟಾಗುತ್ತೆ, 100.
ಸೊ ಪ್ರೈವೇಟ್ ಬ್ಯಾಂಕು 100 ಆಯಿತು, ಯಾಕಂದರೆ ಮೊದಲು 50 ಇತ್ತು, ಇವಾಗ ಅದಕ್ಕೆ 50 ಜಾಸ್ತಿ ಆ್ಯಡ್ ಆಗಿದೆ, ಇನ್ಕ್ರೀಸ್ ಆಗಿದೆ. ಹಂಗಾರೆ 50 + 50 ಎಷ್ಟಾಯಿತು? 100. ಇದು ಅವನೇ ಕೊಟ್ಟಿರೋ ಮಾಹಿತಿ, ಹಾಗಾಗಿ ಸ್ಟಾರೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಅವನೇನು ಹೇಳ್ತಾ ಇದ್ದಾನೆ, ಟೋಟಲ್ ನಂಬರ್ ಆಫ್ ಬ್ಯಾಂಕ್ಸ್ ವಾಸ್ 275. ಒಟ್ಟು ಬ್ಯಾಂಕ್ ಎಷ್ಟು? 275 ಟೋಟಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ರೆಡ್ ಮಾರ್ಕಲ್ಲಿ 275. ಹಂಗಾರೆ ಇರೋದು 275. 275 ಪ್ರೈವೇಟ್ 100 ಆದರೆ ಉಳಿದ ಪಬ್ಲಿಕ್ ಎಷ್ಟು? 275 - 100, ಹಂಗಾರೆ 175 ಪಬ್ಲಿಕ್ ಬ್ಯಾಂಕ್ ಇದೆ. ಸಬ್ಟ್ರಾಕ್ಟ್ ಮಾಡಿದ್ರೆ ಬಂತು. ನೆಕ್ಸ್ಟು 20 ನ್ಯಾಷನಲೈಸ್ಡ್ ಬ್ಯಾಂಕ್ ಆ್ಯಡ್ ATM ಫೆಸಿಲಿಟಿ. ನೋಡ್ಕೊಳ್ಳಿ, ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದರೆ ಪಬ್ಲಿಕ್, ATM ಫೆಸಿಲಿಟಿ ಇದು ATM. ಸೊ ಪಬ್ಲಿಕ್ ATM ಫೆಸಿಲಿಟಿ 20 ಬ್ಯಾಂಕ್ಗೆ ಇದೆಯಂತೆ, ಬರ್ದಿದ್ದೀನಿ ಇಲ್ಲಿ 20. ಆ್ಯಂಡ್ 75 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆ್ಯಡ್ ದಿಸ್ ಫೆಸಿಲಿಟಿ. ಆ್ಯಡ್ ಅಂದರೆ ATMದು ಅಂತ. ಹಂಗಾರೆ 75 ಪ್ರೈವೇಟ್ ಬ್ಯಾಂಕು ATM ಫೆಸಿಲಿಟಿ ಇತ್ತಂತೆ. ಸೊ ಪ್ರೈವೇಟಲ್ಲಿ ATM ಫೆಸಿಲಿಟಿ ಬಂದ್ಬಿಟ್ಟು ಇದು 75. ಸೊ 75 ಪ್ರೈವೇಟ್ ಬ್ಯಾಂಕ್ ATM ಫೆಸಿಲಿಟಿ ಇದೆ, ಬರೆದಿದ್ದೀನಿ. ಹಾಗಾಗಿ ಕೊಟ್ಟಿರೋದನ್ನ ರೆಡ್ಡಲ್ಲಿ ಸ್ಟಾರಲ್ಲಿ ಹಾಕಿದ್ದೀನಿ. ಸೊ ನಮ್ಗೆ ಇಲ್ಲಿ ಗೊತ್ತು 100 ಪ್ರೈವೇಟ್ ಬ್ಯಾಂಕ್ ಅವರೇ ಕೊಟ್ಟಿದ್ದಾನೆ. ಸೊ 100 - 75 ಅಂದರೆ 25 ಬ್ಯಾಂಕ್ ಪ್ರೈವೇಟ್ ಬ್ಯಾಂಕು ATM ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ 175, ದಟ್ ಈಸ್ 175 ಪಬ್ಲಿಕ್ ಬ್ಯಾಂಕ್ ಟೋಟಲ್ ಆಗಿತ್ತು. ಸೊ ಅದರಲ್ಲಿ 20 ಬ್ಯಾಂಕು ATM ಇದೆ ಅಂದರೆ 175 - 20 ಅಂದರೆ 155 ಬ್ಯಾಂಕ್ಗೆ ATM ಫೆಸಿಲಿಟಿ ಇಲ್ಲ. ಇದರಲ್ಲಿ ಇದನ್ನು ಸಪ್ರಾಕ್ಟ್ ಮಾಡಿದ್ರೆ ಇದು ಬಂತು. ಸೊ ನಾವು ಇದು ಕೊಟ್ಟಿಲ್ಲ ಅಂದರೆ ಹಿಂಗೆ ಕಂಡುಹಿಡಿಯೋಣ. 20 + 75 ಟೋಟಲ್ ಬಂದ್ಬಿಟ್ಟು 95. 155 + 25 180 ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ tabulation of data. Last problem number 10. In a sample study about the traders in 2 towns, the following information was observed. ಕೊಟ್ಟಿರೋದು ಟೌನ್ ಎಕ್ಸು ಮತ್ತು ಟೌನ್ ವೈ ಎರಡು ಕೊಟ್ಟಿದ್ದಾನೆ. ಹಾಗಾಗಿ ಎರಡು ಮಾಹಿತಿ, 60% ವೇರ್ ಮೇಲು, 30% ಟ್ರೇಡರ್ಸು, 25% ವೇರ್ ಮೇಲ್ ಟ್ರೇಡರ್ಸ್. ದೆನ್ ಟೌನ್ ವೈ 50% ವೇರ್ ಮೇಲ್ಸು, 35% ಟ್ರೇಡರ್ಸು, 28% ಮೇಲ್ ಟ್ರೇಡರ್ಸ್. ಪ್ರೆಸೆಂಟ್ ದ ಟ್ಯಾಬ್ ಅಬೋವ್ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್. ಸೊ ಟೇಬಲ್ಗೆ ಯಾವಾಗೂ ಮೇಲ್ಗಡೆ ಡೀಟೇಲ್ಸ್ ಇರಬೇಕು. ಟೈಟಲು ಟೇಬಲ್ ಶೋಯಿಂಗ್ ಡೀಟೇಲ್ಸ್ ಅಬೌಟ್ ದ ಟ್ರೇಡರ್ಸ್ ಇನ್ 2 towns. 2 ಟೌನ್ ಕೊಟ್ಟಿದ್ದಾನೆ, ಒಂದು ಎಕ್ಸ್ ಟೌನ್, ಇನ್ನೊಂದು ವೈ ಟೌನ್ ಹಾಕಿದ್ದೀನಿ. ಇಲ್ಲಿ ಜೆಂಡರ್ ಕೊಟ್ಟಿದ್ದಾನೆ, ಮೇಲ್ ಇತ್ತು ಅಂದರೆ ಅಂಡರ್ಸ್ಟುಡ್ ಏನೋ ಫೀಮೇಲ್ ಇರಲೇಬೇಕು. ಸೊ ಜೆಂಡರ್ ಮೇಲು ಫೀಮೇಲು ಟೋಟಲ್, ಮೇಲು ಫೀಮೇಲ್ ಟೋಟಲ್. ಇನ್ನೊಂದು ಕೊಟ್ಟಿದ್ದಾನೆ ಟ್ರೇಡರ್ಸ್ ಅಂತ ಕೊಟ್ಟಿದ್ದಾನೆ. ಟ್ರೇಡರ್ ಇದ್ದರೆ ಇನ್ನೊಂದು ನಾನ್ ಟ್ರೇಡರ್ ಇದ್ದಾನೆ ಅಂತ ಅಂಡರ್ಸ್ಟುಡ್ಡು. ಹಾಗಾಗಿ ಆಕ್ಯುಪೇಷನ್ನು ಟ್ರೇಡರು ನಾನ್ ಟ್ರೇಡರು ಟೋಟಲ್ ಮಾಡೋಣ. ಫಸ್ಟ್ ಒನ್ನು ಟೌನ್ ಎಕ್ಸ್, ಇಷ್ಟು ಮಾತ್ರ ತೊಗೊಳ್ಳೋಣ. ಇದೇ ಟೌನ್ ಎಕ್ಸ್ ಇಲ್ಲಿ ತನಕನೇ. ಸೊ ಟೌನ್ ಎಕ್ಸಲ್ಲಿ 60% ವೇರ್ ಮೇಲ್. ಸೊ ಮೇಲಲ್ಲಿ 60%. ಪರ್ಸೆಂಟೇಜ್ ಅಂತ ಬಂತು ಅಂದರೆ ಅಂಡರ್ಸ್ಟುಡ್ ಟೋಟಲ್ ಏನಿರಬೇಕು? 100. ಸೊ 100%, ಅದರಲ್ಲಿ 60% ಮೇಲ್ ಅಂದರೆ 100 - 60 ಅಂದರೆ ಫೀಮೇಲ್ ಎಷ್ಟಿರ್ತಾನೆ? 40. ನೆಕ್ಸ್ಟ್ 30% ಟ್ರೇಡರ್ಸ್ ಇದ್ದಾರೆ. ಸೊ ಇಲ್ಲಿ 100ಅಲ್ಲಿ ಟ್ರೇಡರ್ ಕಾಲಮ್ ಇದು ಟೋಟಲ್. ಸೊ ಟ್ರೇಡರ್ 100ರಲ್ಲಿ ಎಷ್ಟು ಜನ ಇರ್ತಾರೆ? 30. ಅವ್ರು ಕೊಟ್ಟಿರೋ ಡೇಟನ್ನು ರೆಡ್ಡಲ್ಲಿ ಮಾಡೋಣ. ಸೊ 30% ಟ್ರೇಡರ್. ಅಂದರೆ 100ರಲ್ಲಿ 30% ಟ್ರೇಡರ್ ಆದ 100 - 30 70 ಬಂದುಬಿಟ್ಟು ನಾನ್ ಟ್ರೇಡರ್. ಸಪ್ರಾಕ್ಟ್ ಮಾಡಿದ್ರೆ ಬರುತ್ತೆ. ದೆನ್ 25% ವೇರ್ ಮೇಲ್ ಟ್ರೇಡರ್ಸ್ ಇಲ್ಲಿ ಕೊಡ್ತಾ ಇರೋದು. ಸೊ ಮೇಲಲ್ಲಿ ಬನ್ನಿ, ಮೇಲ್ ಕಾಲಮಲ್ಲಿ ಟ್ರೇಡರ್. ಸೊ 25% ಮೇಲ್ ಟ್ರೇಡರ್ ಕೊಟ್ಟಿರೋ ಮಾಹಿತಿ, ಹಾಗಾಗಿ ರೆಡ್ಡಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ, ನಮಗೆ ಗೊತ್ತು 30% ಟ್ರೇಡರ್ ಇದ್ದಾನೆ. ಸೊ 30ರಲ್ಲಿ 25 ಮೇಲ್ ಆದರೆ 30 - 25, ಹಂಗಾರೆ 5 ಬಂದುಬಿಟ್ಟು ಫೀಮೇಲು. ಇಲ್ಲಿ ನೆಕ್ಸ್ಟು 70 ಗೊತ್ತು, ದಟ್ ಈಸ್ ನಾನ್ ಟ್ರೇಡರು. ಬೇಸ್ಡ್ ಆನ್ ಇದನ್ನು ಹಿಂಗೆ ಸಪ್ರಾಕ್ಟ್ ಮಾಡ್ಕೋಬೋದು. 60 ಇದೆ, 60 - 25 ಅಂದರೆ 35 ಬರುತ್ತೆ ನಾನ್ ಟ್ರೇಡರು. ಇಲ್ಲಿ 40 ಬೇಸ್ಡ್ ಆನ್ 40 - 5 ಅಂದರೆ 35 ಬರುತ್ತೆ ನಾನ್ ಟ್ರೇಡರ್. ಸೊ ಇದು ಎಕ್ಸ್ದಾಯಿತು ಟೌನು. ಲೆಟಸ್ ಫೋಕಸ್ ಆನ್ ವೈ ಟೌನಿಗೆ ಮಾಡೋಣ.
50% ವೇರ್ ಮೇಲ್. ಪರ್ಸೆಂಟೇಜ್ ಅಂದರೆ ಅಂಡರ್ಸ್ಟುಡ್ ಟೋಟಲ್ಲು 100 ಬರಬೇಕು, ಅದರಲ್ಲಿ ಮೇಲ್ ಬಂದ್ಬಿಟ್ಟು 50 ಅಂತೆ. ಹಂಗಾರೆ 100 ಮೈನಸ್ 50 ಅಂದರೆ ಫೀಮೇಲ್ ಕೂಡ ಎಷ್ಟಿರ್ತಾರೆ, 50ನೇ ಇರ್ತಾರೆ. 35% ಟ್ರೇಡರ್ಸ್ ಇರ್ತಾರೆ. ಸೊ 100ರಲ್ಲಿ ಇರೋ ಟ್ರೇಡರ್ ಈ ಕಡೆ ಇದೆ. 100%ಅಲ್ಲಿ 35% ಟ್ರೇಡರ್ ಆದರೆ 100 ಮೈನಸ್ 35 ಹಂಗಾರೆ 65 ಬಂದುಬಿಟ್ಟು ನಾನ್ ಟ್ರೇಡರ್ ಇರ್ತಾರೆ ಮೈನಸ್ ಮಾಡಿದ್ರೆ. ಮತ್ತು ಅವ್ನು ಕೊಟ್ಟಿರೋದು 28% ಮೇಲ್ ಟ್ರೇಡರ್ಸ್ ಇರ್ತಾರೆ. ಸೊ ಇಲ್ಲಿ ಮೇಲಲ್ಲಿ ಟ್ರೇಡರ್ ಕಾಲಮಲ್ಲಿ 28%. ಇಟ್ ಈಸ್ 35 ಮೈನಸ್ 28, 7 ಬಂದುಬಿಟ್ಟು ಫೀಮೇಲ್ ಟ್ರೇಡರ್ಸ್ ಇರ್ತಾರೆ. ಸೊ ಎಲ್ಲಿ 50 ಇದ್ದಾರೆ ಮೇಲ್ ಅಂತ ಗೊತ್ತು. ಮೇಲಲ್ಲಿ 50ಯಲ್ಲಿ 28 ಟ್ರೇಡರ್ಸ್ ಇದ್ದರೆ ಹಂಗಾರೆ 50 ಮೈನಸ್ 28, 22 ಬಂದುಬಿಟ್ಟು ನಾನ್ ಟ್ರೇಡರ್ ಇರ್ತಾರೆ. ಸೊ ಇಲ್ಲಿ 50 ಅಂತ ಗೊತ್ತಿದೆ ಬೇಸ್ಡ್ ಆನ್. ಸೊ ಇಲ್ಲಿ 50 ಮೈನಸ್ 7 ಟ್ರೇಡರ್ಸ್ ಇದ್ದರೆ ಫೀಮೇಲಲ್ಲಿ ಹಂಗಾರೆ ರಿಮೈನಿಂಗ್ ಬಂದುಬಿಟ್ಟು 43 ಬಂದುಬಿಟ್ಟು ಫೀಮೇಲ್ ನಾನ್ ಟ್ರೇಡರ್ ಇರ್ತಾರೆ. ಸೊ ದಿಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಟ್ಯಾಬ್ಯುಲೇಷನ್ ಪ್ರಾಬ್ಲಮ್ಸು. ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಮೆಸೇಜ್ ಮಾಡಿ. So thank you. Please take down all this in your notes and try to work out, because 100% you will be getting this problem in examination. Thank you, ma.